ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ HD ಕೋಟೆಯಲ್ಲಿರುವ ಪೂರ್ವ ಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಹಾಗೂ ಅದರ ಆಚರಣೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಅರ್ಚಕರಾದ ಶ್ರೀಯುತ KR ಶ್ರೀಧರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಸಮಸ್ತ ಬಂಧು ಬಾಂಧವರುಗಳಿಗೆ ನಮಸ್ಕಾರ. ಹಿಂದೆ HD ಕೋಟೆ ಪೂರ್ವ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ತಂದೆಯವರು ಅಂದರೆ ಕೆ ರಾಜಗೋಪಾಲಯ್ಯ ತಂದ್ಬಿಟ್ಟು ಇದ್ದರು. ಅವರು ನಮ್ಮ ತಂದೆಯವರು. ನಮ್ಮ ತಂದೆ ಅವರು 92ರಲ್ಲಿ ಕಾಲವಾದರು. ಆ ನಂತರ ನಾನು ಆ ದೇವಸ್ಥಾನಕ್ಕೆ ಅರ್ಚಕನಾಗಿ ಸೇರ್ಪಟ್ಟೆ. ಈ ದೇವಸ್ಥಾನಕ್ಕೆ 22 ರೂಪಾಯಿ ಸಂಬಳ ಮತ್ತು 22 ರೂಪಾಯಿ ಪೂಜೆ ಖರ್ಚನ್ನ ಸರ್ಕಾರ ವತಿಯಿಂದ ಕೊಡ್ತಾ ಇದ್ದಾರೆ. ಮತ್ತು ಈ ದೇವಸ್ಥಾನ ತುಂಬ ಹಳೆಯದಾಗಿತ್ತು. ಇತ್ತೀಚೆಗೆ ಊರಿನ ಭಕ್ತಾದಿಗಳಿಂದ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಅನಿಲ್ ಚಿಕ್ಕಮದು ಅವರ ಕೃಪಾಕರದಿಂದ ದೇವಸ್ಥಾನ ಅಭಿವೃದ್ಧಿಯಾಗಿ ಮೇಲ್ಛಾವಣಿ ಎಲ್ಲ ರಿಪೇರಿಯಾಗಿ, ಹೊರಾಂಗಣ ಎಲ್ಲ ರಿಪೇರಿಯಾಗಿ ದೇವಸ್ಥಾನ ಸ್ವಲ್ಪ ನೋಡೋಕ್ಕೆ ಆಯಿತು. ಈ ದೇವಸ್ಥಾನ ತುಂಬ ಹಳೆಯದಾಗಿದ್ದು ಕೂಡ ಜನಗಳು ಭಕ್ತಾದಿಗಳು ಬರ್ತಾ ಇರ್ತಾರೆ. ಆದರೂ ಕೂಡ ಇದು ತುಂಬ ಹಿಂದುಳಿದ ದೇವಸ್ಥಾನ ಆಗಿರೋದ್ರಿಂದ ಮುಂದುಗಡೆಗೆ ಇವರು ಭಕ್ತಾದಿಗಳಿಂದ ಪೂಜೆ ಪುಸ್ತಕ ನಡೀತಿರೋದು. ತಂದೆಯವರು ಪೂಜೆ ಮಾಡ್ತಿದ್ರು. ನಮ್ಮ ತಂದೆಯ ಕಾಲವಾದ ನಂತರ ನನಗೆ ಅದನ್ನ ಬರಾಬರ್ ಮಾಡಿ ಪೂಜೆ ಮಾಡೋಕ್ಕೆ ಅನುಕೂಲ ಇದೆ. ನಾವು 7 ಜನ ಅಣ್ಣ ತಮ್ಮಂದಿರುಗಳು. ಈಗ 7 ಜನ ಅಣ್ಣ ತಮ್ಮಂದಿರ ಪೈಕಿ ಎಲ್ಲ ಓದ್ತಾ ಇದ್ವಿ. ಯಾವಾಗ ಬಡತನ ಹೀಗೆ ಅಷ್ಟು ಇದಿರಲಿಲ್ಲ. ನಮ್ಮನ್ನೆಲ್ಲ ತಂದೆ ದುಡ್ಡು ನಮ್ಮನ್ನೆಲ್ಲ ಸಾಕಿ ಸಲಹಿ ಒಂದು ಮನೆ ಅಂತ ಮಾಡಿಕೊಂಡು ಊರಲ್ಲಿ ಜೀವನ ಮಾಡ್ಕೊಂಡು ಬಂದರು. ಈ PWD ಮೇಸ್ತ್ರಿಯಾಗಿ ಸೇರಿಕೊಂಡು ಕೆಲಸ ಮಾಡ್ತಿದ್ರು ನಮ್ಮ ತಂದೆ. ಹಾಗೆಷ್ಟು 60 ರೂಪಾಯಿ ಸಂಬಳ. ಆ 60 ರೂಪಾಯಿ ಸಂಬಳದಲ್ಲಿ ನಮ್ಮನ್ನೆಲ್ಲ ಜೀವನ ಸಾಕಿ ಸಲಹೆ ಜೀವನ ನಡೆಸ್ಕೊಂಡ್ಬಂದು ಊರು ಪ್ರತಿಷ್ಠೆ ಇದ್ದರು. ಅವ್ರು ತುಂಬ ವಯಸ್ಸಾಗಿತ್ತು. 92ನೇ ಇಸ್ವಿನಲ್ಲಿ ಅಂದರೆ ಅವ್ರಿಗೆ ಧನುವಾಯು ಹೊಡೆದ್ಬಿಡ್ತು. ಆದ್ದರಿಂದ ಅವ್ರಿಗೆ ಹೆಚ್ಚಿಗೆ 15 ವರ್ಷ ಬೆಡ್ ರೆಸ್ಟ್ ಆಗಿದ್ರು. 1992ರಲ್ಲಿ ಕಾಲವಾದರು. ಆ ಕಾಲದಷ್ಟೇ ನನ್ನ ದೇವಸ್ಥಾನಕ್ಕೆ ಬರಾಬರಾಗಿ ಮಾಡಿದ್ರು. ಈಗ ನಮ್ಮ ಅಣ್ಣನ ಮಗನಾದ ನಿಧಿ ಅಂತ ಬಿಟ್ಟಿದ್ದಾರೆ. ಅಣ್ಣನ ಮಗ, ಅವನಿಗೆ ವಹಿಸ್ತಾ ಇದ್ದೀನಿ. ಎರಡೂ ಮಾಡೋಕ್ಕೆ ಒಟ್ಟಿಗೆ ಬಿಟ್ಟು ದೇವಸ್ಥಾನಕ್ಕೆ 22 ರೂಪಾಯಿ ಸಂಬಳ ಮತ್ತು 22 ರೂಪಾಯಿ ದೀಪರಾಜ ಕೊಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ಊರಿನ ಭಕ್ತಾದಿಗಳಿಂದ ಮಾಡಿ ಆ ಭಕ್ತಾದಿಗಳೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸುಮಾರಾಗಿ ರಾಮನವಮಿ ಮತ್ತು ವಿಶೇಷ ದಿವಸಗಳಲ್ಲಿ ಪೂಜೆ ಪುಸ್ತಕ ನಡೀತಾರೆ. ರಾಮನವಮಿಯಲ್ಲಿ ಈ ದಾಸಪಣಿಗರು ಅಂತ ಇದ್ದಾರೆ. ಅವರು ಸಂಘ ಮಾಡ್ಕೊಂಡಿರ್ತಾರೆ, ಶ್ರೀರಾಮ ಸೇವಾ ಸಂಘ ಅಂತಬಿಟ್ಟು. 10 ದಿವಸ ಅವರು 9 ದಿವಸ 10 ದಿವಸ ಪೂಜೆ ಮಾಡ್ಕೊಂಡ್ಬಂದು ಕೊನೆ ದಿನ ರಾಮ ಪಟ್ಟಾಭಿಷೇಕ ಅಂತ ಮಾಡಿ ಊರಿನ ಪ್ರಮುಖ ಬೀಜಗಳಲ್ಲಿ ಮೆರವಣಿಗೆ ಮಾಡಿ ದೇವರನ್ನ ಮಾಡಿರ್ತಾರೆ. ಸರ್, ಈ ಒಂದು ದೇವಸ್ಥಾನಕ್ಕೆ ಪೂರ್ವ ಬಾಗಿಲ ಆಂಜನೇಯ ಸ್ವಾಮಿ ಅಂತ ಕರೆಯೋದಕ್ಕೆ ಏನು ಕಾರಣ? ಅದರ ಇತಿಹಾಸದ ಬಗ್ಗೆ ನಮಗೆ ತಿಳಿಸ್ಕೊಡೋದು. ಇದು ಹಿಂದೆ ಪೂರ್ವ ಬಾಗಿಲಿಗೆ 7 ಸುತ್ತಿನ ಕೋಟೆ ಇತ್ತಂತೆ. 7 ಸುತ್ತ ಕೋಟೆ ಒಳಗಡೆ ಪೂರ್ವ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಊರ ಕಾವಲಿಗೆ ಪ್ರಾಣದೇವರು ಅಂತ ಪ್ರತಿಷ್ಠೆ ಮಾಡ್ತಿದ್ದಂತೆ. ರಾಜರ ಮಹಾರಾಜರ ಕಾಲದಲ್ಲಿ, ಹೆಗಡೆಯವರ ಕಾಲದಲ್ಲಿ ಮಾಡಿದ್ದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೊಂದು ದಕ್ಷಿಣಮುಖವಾಗಿ ಪ್ರತಿಷ್ಠೆ ಮಾಡಿದರು. ದಕ್ಷಿಣಮುಖ ಪ್ರತಿಷ್ಠೆ ಮಾಡಿತ್ತು ಅಂತಂದರೆ ಊರ ಕೋಟೆ ಬಾಗಿಲು ಪೂರ್ವಕ್ಕಿದ್ದು, ಪೂರ್ವ ಬಾಗಿಲಿಗೆ ಕೋಟೆ ಬಾಗಿಲಿದ್ದು, ಆ ಕೋಟೆ ಬಾಗಿಲಿಗೆ ದಕ್ಷಿಣೋತ್ತರವಾಗಿ ಭಗವಂತನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಂಜನೇಯ ಸ್ವಾಮಿನ. ಅಂದೇನಪ್ಪ ಅಂತಂದರೆ ಯಾವುದೇ ಅನಿಷ್ಟ ಶಕ್ತಿಗಳು ಒಳಗೆ ಪ್ರವೇಶ ಮಾಡದೇ ಇರಲಿ ಅನ್ನೋದಕ್ಕೋಸ್ಕರವಾಗಿ ಭಗವಂತನ ದಕ್ಷಿಣೋತ್ತರವಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಅಂದರೆ ಯಮನ್ ಪಾಶನು ಕೂಡ ಯಾರಿಗೂ ಅಂಟೋದಿಲ್ಲ, ತಲುಪೋದಿಲ್ಲ ಅಂತ ಕೇಳಿಕೊಂಡು ಭಗವಂತನ ದಕ್ಷಿಣೋತ್ತರ ಸ್ಥಾಪನೆ ಮಾಡಿರೋದ್ರಿಂದ ಇದಕ್ಕೆ ಪೂರ್ವ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮಾಡಿದ್ದಾರೆ. ಇತ್ತೀಚೆಗೆ ಊರಿನ ಭಕ್ತಾದಿಗಳು ರಾಮಾಂತರ ಮಾಡಿಕೊಂಡು 15 ದಿವಸ ಪೂಜೆ ಮಾಡಿಕೊಂಡು ಒಂದು ರಾಮದೇವ್ರ ಪೂಜೆ ಮಾಡಿ ಕೊನೆ ದಿವಸ ಮೆರವಣಿಗೆ ಮಾಡಿ ಊರ ಪ್ರಮುಖ ಮೆರವಣಿಗೆ ಮಾಡ್ತಾರೆ. ಇವತ್ತಿಗೂ ಕೂಡ ಹಾಗೆ ನಡೀತೆ. ಧನುರ್ಮಾಸ, ಸಂಕ್ರಾಂತಿ ಮತ್ತು ವಿಶೇಷ ಹಬ್ಬ ದಿನಗಳಲ್ಲೂ ಕೂಡ ವಿಶೇಷ ಪೂಜೆ ನಡೆದು
ವಿಶೇಷ ಪೂಜೆಯಿಂದ ಏನೋ ಅಭಿಷೇಕ ಅಷ್ಟೋತ್ತರ ಇತ್ಯಾದಿ ನಡೆಯುತ್ತೆ, ಅದಕ್ಕಿಂತದೇನಿಲ್ಲ. ನಡ್ಕೊಂಡ್ಬಂದು ಭಗವಂತನಿಗೆ ನಡೀತಾ ಇರ್ತದೆ. ಎಲ್ಲ ಊರಿನ ಭಕ್ತಾದಿಗಳ ಮುಖಾಂತರ ಮಾಡ್ತಾರೆ. ಮತ್ತು ದಕ್ಷಿಣೋತ್ತರವಾಗಿ ಆಂಜನೇಯ ದರ್ಶನ ಇತ್ತಂದರೆ ಈ ಭಗವಂತನ ದಕ್ಷಿಣೋತ್ತರವಾಗಿ ಪೂಜೆ ಮಾಡಿ ದರ್ಶನ ಮಾಡೋದ್ರಿಂದ ಯಾವುದೋ ಅಂತ ತೊಂದರೆ ತೊಡಕುಗಳು ನಿವಾರಣೆ ಆಗುತ್ತದೆ, ಯಾವುದೋ ಭೀತಿಗಳು ಹತ್ತಿರ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ದೇವಸ್ಥಾನನ ದಕ್ಷಿಣೋತ್ತರವಾಗಿ ನೀಡಿದೆ. ಯಮನ್ ಪಾಶರು ಕೂಡ ಹತ್ತಿರ ಸುಳಿದಿರುವಂತೆ. ಅದಕ್ಕೋಸ್ಕರ ದಕ್ಷಿಣೋಮುಖ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂತಿದ್ರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ರಾಮ ಅಂದ ಕಡೆ ಆಂಜನೇಯ ಇದ್ದೇ ಇರ್ತಾನೆ, ಆಂಜನೇಯ ಕಡೆ ರಾಮ ಇದ್ದೇ ಇರ್ತಾನೆ. 2 ಫೇಸಸ್ ಕಾಯಿನು, ಒಂದು ಇರೋದಿಲ್ಲ. ರಾಮಾಯ ಭದ್ರಾಯ ರಾಮಚಂದ್ರಾಯ ವೇಸಿ ರಘುನಾಥಾಯ ಸೀತಾಯ ಪತಿಯ ನಮಃ ಅಂದರೆ ಭಗವಂತ ಅವನು ಪ್ರತಿಷ್ಠಾಪನೆ ಮಾಡಿದ ರಾಮದೇವರು ಪ್ರತಿಷ್ಠಾಪನೆ ಮಾಡಿದ್ರಿಂದ ಆಂಜನೇಯ ಸ್ವಾಮಿ ಅಲ್ಲಿ ನೆಲೆಸಿ ಇರ್ತಾನೆ. ಎಲ್ಲಿ ಆಂಜನೇಯ ಇರ್ತಾನೆ ರಾಮದೇವರು ಇದ್ದೇ ಇರ್ತಾರೆ. ಗರುಡ ಇಲ್ಲಿ ಇರ್ತಾನೆ, ನಾರಾಯಣ ಇದ್ದೇ ಇರ್ತಾರೆ. ನಾರಾಯಣ ಇದ್ದ ಕಡೆ ಗರುಡ ಇದ್ದೇ ಇರ್ತಾನೆ. ಹಾಗೆ ರಾಮನಿಗೂ ಕೂಡ ರಾಮಬಾಣ ತಡಿಬೇಕಾದ್ರೆ ಆಂಜನೇಯನೇ ಬರಬೇಕು. ಅವನು ಯಾರ ಕೈಲೂ ಆಗ್ತಿರ್ಲಿಲ್ಲ, ಅವನೇ ಶಮನ ಮಾಡಬೇಕು. ರಾಮಬಾಣ ತಡಿಬೇಕಾದ್ರೆ ಅವನೇ ಉಪಶಮನ ಮಾಡಬೇಕು ರಾಮಾಸ್ತ್ರದ. ಅದೇ ಭಗವಂತ ಅಷ್ಟು ಬಲಶಾಲಿ. ಅಂದರೆ ಆಂಜನೇಯ ಸ್ವಾಮಿ ಅಂತಂದರೆ ಭೂಮಿಯಾಂ ಪರ್ವತ ಬುದ್ಧಿ, ಅದಕ್ಕೂ ಇದಕ್ಕೂ ಎಣೆ ಹಾಕೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾರು ಅವನ್ನ ಪೂಜೆ ಮಾಡ್ತಾರೋ ಈ ನವಗ್ರಹಗಳು ಕೂಡ ಅವನ ಹತ್ರ ಸುಳಿಯೋದಿಲ್ಲ. ಅಂದರೆ ಶನಿದೇವರು ಪ್ರತಾಪನು ಕೂಡ ಯಾರಿಗೂ ಹತ್ರ ಬರೋದಿಲ್ಲ, ಶನಿದೇವರು ಕೂಡ ಹತ್ರ ಬರೋದಿಲ್ಲ. ಹಾಗೆ ಅವನು ಅಷ್ಟು ಬಲಿಷ್ಠವಾದಂಥ ಪರಾಕ್ರಮಿ ಆಂಜನೇಯ. ದೇವತೆ ಅಧಿದೇವತೆ ಆಂಜನೇಯ ಸ್ವಾಮಿಗೆ, ದೇವತೆ ಶನಿದೇವರೇನೆ. ಆದ್ದರಿಂದ ಶನಿದೇವ್ರ ಕಾಟನು ಕೂಡ ಇವನಿಗೆ ತಗೊಳ್ಳೋದಿಲ್ಲ, ಸ್ಮರಣೆ ಮಾಡ್ತಿರ್ತದೆ. ಅದಕ್ಕೆ ಆಂಜನೇಯ ಸ್ವಾಮಿ ತುಪ್ಪ ದೀಪ ಹಚ್ಚೋದು, ಶನಿದೇವರಿಗೆ ಎಳ್ಬತ್ತಿ ಹಚ್ಚೋದು, ಯಮನಿಗೆ ಎಳ್ಬತ್ತಿ ಹಚ್ಚೋದು, ಇದೇ ದೋಷ ನಿವಾರಣೆಗೋಸ್ಕರವಾಗಿ ಅವನಿಗೆ ತೀರ ಮಿಹಿತಾನ ದೀಪ ಸುಧಾ ಸಾಗರ. ಶನಿ ಎಳ್ಳೆಣ್ಣೆ ದೀಪ ಹಚ್ಚಿತು ಅಂತಂದರೆ ಎಲ್ಲ ದೋಷ ಪರಿಹಾರವಾಗಿ ಹಸಮುಚ್ಚನಿಗೆ ವರ ಕೊಡ್ತಾನೆ ಅಂತ ಪ್ರಸಿದ್ಧಿ. ಹಾಗೆ ಆಂಜನೇಯ ಸ್ವಾಮಿಗೆ 5 ಬತ್ತಿ ಹಚ್ಚಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಹೆಸರುಬಿಟ್ಟು ತುಪ್ಪ ದೀಪ ಹಚ್ಚೋದು ಅವರಿಗೆ. ಒಂದು ಆಂಜನೇಯ ಸ್ವಾಮಿ, ಒಂದು ನರಸಿಂಹಸ್ವಾಮಿ, ಒಂದು ಹಯಗ್ರೀವ, ಒಂದು ತುಂಬುರ, ಒಂದು ಒಟ್ಟಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳ್ಕೊಂಡು ಪಂಚಮುಖಿ ದೀಪ ಹಚ್ಚೋದು. ಅವ್ರು ತುಪ್ಪ ದೀಪ ಹಚ್ಚಿತು ಬೆಳಗ್ಬಿಟ್ಟು ಹಚ್ಚಿ ಮುಂದೆ ಕೂತ್ಕೊಂಡ್ರೆ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನ ನಡೆಯುತ್ತೆ, ಶಾಂತಿ ಇರ್ತದೆ. ಭಗವಂತನ ಅಲ್ಲೇ ಕಾಣ್ತೀವಿ ನಾವು, ಆಯಿತಾ. ಅದರಿಂದ ಬಜರಂಗಿ ಅಂತ ಅವನ ಹೆಸರು. ಅದೆಲ್ಲ ಭಗವಂತನ ಅಲ್ಲೇ ನಾವು ಕಡೆಯಲ್ಲೇ ಕಾಣ್ತೀವಿ. ಅದಕ್ಕೆ ಅವನಿಗೆ ತುಪ್ಪ ದೀಪ, ಇವನಿಗೆ ಎಳ್ಳು ದೀಪ, ಇವನಿಗೆ ಶನಿದೇವರಿಗೆ. ಶನಿದೇವರ ಕಾಡನ್ನು ಕೂಡ ಪ್ರತಿ ಅವನು ನಿವಾರಣೆ ಮಾಡ್ತಾನೆ. ನವಗಳು ಕೂಡ ಹತ್ತಿರ ದೋಷಗಳು ಕೂಡ ಹತ್ತಿರ ಬರೋದಿಲ್ಲ. ಅವರ ರೀತಿಯಾಗಿ ಭಗವಂತ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ದಕ್ಷಿಣೋತ್ತರವಾಗಿ. ಕೋಟೆ ಬಾಗಿಲು ದಕ್ಷಿಣೋತ್ತರವಾಗಿ, ಪೂರ್ವ ಬಾಗಿಲಿಗಿತ್ತು. ಆ ಬಾಗಿಲು ಮಧ್ಯಕ್ಕೆ ಸೇರಿ ದಕ್ಷಿಣೋತ್ತರವಾಗಿ ಆಂಜನೇಯನ ಪೂಜೆ ಮಾಡಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ತಾರಕಾ ನದಿ ಎದುರಿಗೆ ಸರಿಯಾಗಿ ಎದುರಿಗೆ ಆಂಜನೇಯ ಸ್ವಾಮಿ ಪ್ರತಿಷ್ಠೆ ಮಾಡಿದಾಗ ತಾರಕ ಮುನಿಯು ಕೂಡ ಅಲ್ಲಿ ತಪಸ್ಸು ಮಾಡಿದ ಜಾಗದಿಂದ ಅವನ ದೃಷ್ಟಿ ಒಮ್ಮೆ ಬೀಳೋದ್ರಿಂದ ಅವನು ಕೂಡ ಒಂದು ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ ಇದ್ದರು. ಆಂಜನೇಯ ಸ್ವಾಮಿ ದೃಷ್ಟಿ ದಕ್ಷಿಣೋತ್ತರ ಬೀಳ್ತು ಅಂತಂದರೆ ಊರು ಯಾವುದೇ ತೊಂದರೆ ತೊಡ್ಕೊಂಡು ಬರೋದಿಲ್ಲ, ಎಲ್ಲ ನಿವಾರಣೆ ಆಗುತ್ತೆ. ಅವನ್ನೆಲ್ಲ ಪಡ್ಕೊಂಡು ಅವನ್ನೇ ನಿವಾರಣೆ ಮಾಡ್ಕೊತಾನೆ ಅನ್ನೋ ರೀತಿಯಲ್ಲಿ ದಕ್ಷಿಣೋತ್ತರವಾಗಿ ದೇವಸ್ಥಾನ ಪ್ರತಿಷ್ಠೆ ಮಾಡಿ. ದಕ್ಷಿಣೋತ್ತರ ಎಡಗಡೆಗೆ ಈಶಾನ್ಯ ಮೂಲೆಗೆ ದೇವಸ್ಥಾನ, ಬಲಗಡೆ ತಾರಕಾ ನದಿ. ಅಂದರೆ ನೋಡಿ, ಊರು ಒಂದು ಅರಳಿ ಮರ, ಒಂದು ಹೊಳೆ, ಒಂದು ದೇವಸ್ಥಾನ ಇಟ್ಟಿರ್ತದೆ, ಏನು ಬೇಡ. ನೀವು ಯಾರು ಸ್ನಾನ ಮಾಡ್ಕೊಂಡು ಜಾಗ, ತಪಸ್ಸು ಮಾಡೋಕ್ಕೆ ಮತ್ತು ಜಪ ಮಾಡ್ಕೊಂಡು ಜಾಗ, ದೇವತಾ ದರ್ಶನ ಮಾಡ್ಕೊಂಡು ಜಾಗ, 3 ಇರ್ತದೆ. ಜಾಗ ತುಂಬ ಶುಭಕರವಾಗಿರುತ್ತೆ. ಅದೇ ವೈಕುಂಠ, ಅದೇ ಭೂವೈಕುಂಠ, ಬೇರೆ ಇಲ್ಲವೇ ಇಲ್ಲ, 2 ಮಾತಿಲ್ಲ. ಅದರಿಂದ ಆಂಜನೇಯ ಸ್ವಾಮಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಎಲ್ಲ ಆಯುಷ್ಯ ಅಭಿವೃದ್ಧಿಗಳು ಕೊಟ್ಟು ಭಗವಂತ ಕಾಪಾಡ್ತೀನಿ, 2 ಇಲ್ಲ. ಇದು ಭಗವಂತನಿಗೆ ಗುಡಿ ಗೋಪುರ ಯಾವುದೂ ಇಲ್ಲ. ಪ್ರಪಂಚ ನಮ್ಮದಿರುವಾಗ ಗುಡಿ ಯಾವುದು, ಗೋಪುರ ಯಾವುದು, ಮನೆ ಯಾವುದು, ಮಠ ಯಾವುದು, ಎಲ್ಲ ಒಂದೇ ಸ್ವರೂಪು. ಭೂಲೋಕ ಸುರಲೋಕ ಎಲ್ಲದಲ್ಲಿ ಅವರೇ ಇರೋದ್ರಿಂದ ಆ ಗುಡಿಗೆ ಮತ್ತೊಂದು ಮಗನಿದೆ. ಅಂದರೆ ಭಗವಂತನ ಕೇಂದ್ರೀಕೃತವನ್ನು ಮಾಡಬೇಕು, ಭಜನೆ ಬದಾವಳಿಕೆ ಮಾಡಬೇಕು, ಆಭಾಜನೆ ಮಾಡಬೇಕು, ಅವನ ಸ್ಥಳದಲ್ಲಿ ಇಟ್ಕೋಬೇಕು. ಸ್ಥಾನದಲ್ಲಿ ಬೆಳಗ್ಗೆ ಅಂದರೆ ಒಂದು ಸ್ಮರಣೆ ಮಾಡಬೇಕು, ಹೋಗಬೇಕು, ಕೂತ್ಕೋಬೇಕು, ಪೂಜೆ ಪುರಸ್ಕಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಗುಡಿ ಗೋಪುರಗಳನ್ನ ನಾವು ಮಾಡ್ಕೊಂಡಿರೋದ್ರಿಂದ ಅಷ್ಟೇ ವಿನಃ ಭಾಗವತಿಗೆ ಯಾವ ಗುಡಿ ಗೋಪುರನೇ ಇಲ್ಲ, ಸರ್ವಾಂತರ ಯಾವುದೂ ಇಲ್ಲ. ಪ್ರಪಂಚ ನಾವೇನಾಗಿರೋದ್ರಿಂದ ಗುಡಿ ಗೋಪುರ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ನಿಮಿತ್ತ. ಭಗವಂತ ಈ ಥರ ಆಕಾರವಾಗಿರ್ತಾನೆ, ಹೀಗಿರ್ತಾನೆ ರೀತಿಯಲ್ಲಿ ಒಬ್ಬ ಸ್ಥಳಾನ್ವೇಷಣೆ ಮಾಡಿ ಆ ಸ್ಥಳದಲ್ಲಿ ಭಗವಂತನ
ಪ್ರತಿಷ್ಠಾಪನೆ ಮಾಡಿ ಮಂತ್ರೋಕ್ತವಾಗಿ ಅದೇ ಆಗಮ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿ ಆ ಭಗವಂತನ ಕಣ್ಣಲ್ಲಿ ಕಾಣ್ತೀವಿ. ಅಲ್ಲಿರ್ತಾನೆ ಆಂಜನೇಯ ಸ್ವಾಮಿ ಹೀಗಿರ್ತಾನೆ, ರಾಮದೇವರು ಹೀಗಿರ್ತಾರೆ, ವಿಷ್ಣುದೇವರು ಹೀಗಿರ್ತಾರೆ. ಅದನ್ನು ಆ ಥರದ ದೇವರಿಂದ ರಾಮದೇವ್ರ ಕಟ್ಟಿ ರಾಮದೇವ್ರ ಪ್ರತಿಷ್ಠಾಪನೆ ಮಾಡ್ತೀವಿ. ಅವನಲ್ಲಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ರಾಮಾಂಜನೇಯ ಇಬ್ಬರು ಅಲ್ಲೇ ಕಾಡ್ತಾರೆ. ಇಲ್ಲಿ ಅವರ ಲಕ್ಷ್ಮೀನಾರಾಯಣ ದೇವಸ್ಥಾನ ಇಬ್ಬರು ದೇವಸ್ಥಾನ ಕಟ್ಟಿ ಮಾಡಿಕೊಡ್ತಿದ್ವಿ. ಗರುಡ ಮತ್ತು ನಾರಾಯಣ ಇಬ್ಬರು ಒಟ್ಟಿಗೆ ಕಾಣ್ತಾರೆ. ಅವನೇ ದೇವಸ್ಥಾನ, ಅದಕ್ಕೆ ದೇವರ ಸ್ಥಾನ. ಅವ್ರಿಗೂ ಒಳ್ಳೆ ದೇವಸ್ಥಾನ ಮಡಿಯಾಗಿರೋ ಜಾಗ ಅದು. ಅದಕ್ಕೆ ದೇವಸ್ಥಾನ ಅಂತ ಕಟ್ಟಿರೋದಕ್ಕೆ ಇದನ್ನು ನಾವು ಮಾಡ್ಕೊಂಡಿರೋಷ್ಟಿನ ಭಗವಂತಿಗೆ ಸ್ವತಃ ಮಾಡ್ಕೊಂಡು ನಮಗೆ ಬೇಕಾದರೆ ನಮಗೆ ಕಲ್ಪಕವಾಗಿ ದೇವರು ಈ ಥರ ಇರ್ತಾನೆ, ಹೀಗಿರ್ತಾನೆ, ಹೀಗಿರ್ಬೇಕು ದೇವಸ್ಥಾನ ಅನ್ನೋ ಅಳತೆ ಪ್ರಮಾಣದ ದೇವಸ್ಥಾನ ಕಟ್ಟಿ ಅವ್ರದ್ದು ಜಾಗ ಮಾಡಿ ಒಂದು ಭಜನಾವಳಿ ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡಿರ್ತೀವಿ. ಹಾಗೆಯೇ ದೇವಸ್ಥಾನದ ಹಿಂಭಾಗದಲ್ಲಿ ಉತ್ತರ ಭಾಗದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ಪುರಾತನ ಕಾಲದ್ದು. ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಯಾಕೆ ಇಡ್ತಾರೆ ಅಂತಂದರೆ, ದಕ್ಷಿಣೋತ್ತರವಾಗಿ ರುದ್ರಭೂಮಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಯಾವ ಪೀಡೆ ಪೇಷಗಳು ಯಾವುದೋ ಸೂಕುಗಳು ಊರು ಕಟ್ತೀರಿ ಅಂತಂದ್ಬಿಟ್ಟು ಬಂದು ದಕ್ಷಿಣೋತ್ತರಕ್ಕೆ ಊರ್ಕವನಾಗಿ ದಕ್ಷಿಣೋತ್ತರಕ್ಕೆ ಇಟ್ಟಿರ್ತಾರೆ, ಸ್ಥಾಪನೆ ಮಾಡಿರ್ತಾರೆ. ಅದೇ ಪ್ರಕಾರವಾಗಿ ಪಶ್ಚಿಮ ದ್ವಾರದಲ್ಲಿ ಉತ್ತರಮುಖವಾಗಿ ಒಂದು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿರ್ತಾರೆ. ಅದು ಉತ್ತರಮುಖಿ ಅಂತಂದರೆ ಭಗವಂತ ಉತ್ತರದಲ್ಲಿ ಹಿಮಾಲಯ ಪರ್ವತ ಮತ್ತು ಶಿವಪಾರ್ವತಿಯನ್ನು ತಪಸ್ ಮಾಡೋ ಜಾಗ, ನಾರಾಯಣರ ಜಾಗ. ಆದ್ದರಿಂದ ಅಂದರೆ ಆಂಜನೇಯ ಸ್ವಾಮಿ ಉತ್ತರದಲ್ಲಿ ತಪಸ್ ಮಾಡೋ ಜಾಗ. ಆದ್ದರಿಂದ ಉತ್ತರದ ಮುಖವಾಗಿ ಒಂದು ಆಂಜನೇಯ ಸ್ವಾಮಿನ ದೇವಸ್ಥಾನ ಉತ್ತರಮುಖ ಪ್ರತಿಷ್ಠೆ ಮಾಡಿರ್ತಾರೆ. ಅಂದರೆ ಉತ್ತರಮುಖ ಅಂತಂದರೆ ಭಗವಂತನ ಈಶಾನ್ಯ ದಿಕ್ಕು ಬರ್ತಾರೆ. ಈಶಾನ್ಯ ದಿಕ್ಕದಲ್ಲಿ ಹಿಮಾಲಯ ಪರ್ವತ, ಗೌರಿಶಂಕರ ಶಿಖರ ಮತ್ತು ದೇವರು ವಾಸಸ್ಥಾನ, ಶಿವಪಾರ್ವತಿ ತಪಸ್ ಮಾಡೋ ಜಾಗ ಇರೋದ್ರಿಂದ ಆಂಜನೇಯ ಸ್ವಾಮಿನೂ ಉತ್ತರ ದಿಕ್ಕಿನಲ್ಲಿ ತಪಸ್ ಮಾಡೋ ಜಾಗ ಆಗಿರೋದ್ರಿಂದ ಉತ್ತರ ದಿಕ್ಕನ್ನು ಒಂದು ಪ್ರತಿಮೆ ಸ್ಥಾಪನೆ ಮಾಡಿ ಉತ್ತರ ದಿಕ್ಕಲ್ಲಿ ಯಾವುದೇ ಅಂತ ತೊಂದರೆಗಳು ಬದಲಿರೋ ಹಾಗೆ ಊರ್ಕಾವಲಾಗಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂದರೆ ಹಿಂದೆ ಒಂದು ಅರಳಿ ಮರ, ಊರಿಗೊಂದು ಅರಳಿ ಮರ ಇತ್ತು ಅಂತಂದರೆ ಅದು ಊರು ಕಾವಲಿಗೆ ಇರ್ತಿತ್ತು. ಇತ್ತೀಚೆಗೆ ತೆಗೆದುಬಿಟ್ಟಿರ್ತಾರೆ. ಅರಳಿ ಮರ ಸ್ಥಾಪನೆ ಮಾಡೋರು. ಅರಳಿ ಮರ ಅಂತಂದರೆ ಬೋಧಿ ವೃಕ್ಷ, ಅದೇ ಶಿವಸ್ಥಾನ ಆಗಿರೋದ್ರಿಂದ ಯಾವುದೇ ಪೀಡೆ ಪೇಷಗಳು ಅವರು ಬರ್ತಿರಲಿಲ್ಲ. ಇತ್ತೀಚೆಗೆ ತೆರವು ಮಾಡಿಬಿಟ್ರು. ಎಲ್ಲ ಸ್ವಲ್ಪ ಊರು ದೊಡ್ಡದಾಯಿತು, ಎಲ್ಲ ಸ್ವಲ್ಪ ಇದಾಯಿತು, ಅಗಲಾಯಿತು. ದೇವಸ್ಥಾನ ಮರಗಳೆಲ್ಲ ಹೊರಟಿದ್ವು. ಅದಕ್ಕೆ ಅದು ನಿಮಿತ್ತವಾಗಿ ದೇವಸ್ಥಾನದಿಂದ ಪ್ರತಿಷ್ಠಾಪನೆ ಮಾಡಿ ದೇವರುಗಳ ಮುಖದಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ. ಅದು ಕೂಡ ತುಂಬ ಐತಿಹ್ಯವಾದ ದೇವಸ್ಥಾನ. ಅಲ್ಲೂ ಕೂಡ ಭಗವಂತ ಸಾಕ್ಷಾತ್ಕಾರ ಕೊಡ್ತೇನೆ. ಹೀಗೇನೆ ಅವನು ಸಾಕ್ಷಾತ್ಕಾರ ಕೊಡುವಂಥದ್ದೇನು ನಮ್ಮದವರಿಗೆ ಕೈ ಬಿಡೋದಿಲ್ಲ. ಜೊತೆಗೆ ಯಾವುದೇ ದುಶ್ಚಟಗಳು ನಡೆಯೋಕ್ಕೆ ಬಿಡೋದಿಲ್ಲ. ಪೀಡಪೇಷಕ ಊರೊಳಕ್ಕೆ ಬಿಡೋಕ್ಕೆ ಅವಕಾಶ ಕೊಡೋದಿಲ್ಲ. ಹೀಗಾಗಿ ಉತ್ತರ ಮುಖನಾಗಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿರ್ತಾರೆ. ಅದು ಚಿಕ್ಕ ಮೂರ್ತಿ, ಅದು ಮುಡಿದ ಮೂರ್ತಿ ಅಂದ್ಬಿಟ್ಟು ಇರ್ತಾರೆ. ಅದರ ಒಂದು ಊರು ಇಷ್ಟೇ ಇದ್ದದ್ದು. ಇದರಿಂದ ಹಳೆ ತಾಲೂಕು ಕೋಟೆ, ಹಿಂದೆ ಇಲ್ಲಿ ಮಹಾದೇವಸ್ಥಾನವರಿಗೆ ಕೋಟೆ, ಅದು ಒಳಪಟ್ಟು ಕೋಟೆ ದೇವಸ್ಥಾನ ಇದ್ದಿದ್ದು. ಈಶಾನ್ಯ ಮೂಲೆಗೆ ಶಿವನ ದೇವಸ್ಥಾನ, ಅಗ್ನಿ ಮೂಲೆಗೆ ಬ್ರಹ್ಮದೇವ್ರ ಗುಡಿ ಅಂತ ಬ್ರಹ್ಮನ ದೇವಸ್ಥಾನದ ಅಶ್ವತ್ಥ ಕಟ್ಟೆ, ಮಧ್ಯೆ ವಿಷ್ಣು, ಈ ಕಡೆ ಗ್ರಾಮ ದೇವತೆ ಮಾರಮ್ಮ, ಮಧ್ಯೆ ಗಣಪತಿ ದೇವಸ್ಥಾನ, ದಕ್ಷಿಣೋತ್ತರಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಉತ್ತರ ಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೆಲ್ಲ ಪರಿಕಲ್ಪವಾಗಿ ವಿಧಾನ ಮಾಡಿರೋದ್ರಿಂದ ಆಯಾ ಜಾಗದಲ್ಲಿ ಆ ಸ್ಥಳ ಮಹಿಮೆಯನ್ನು ನಾವು ತುಂಬ ನೆಲೆಸಿರ್ತಾರೆ. ಸ್ಥಳ ಮಹಿಮೆ ಮುಖ್ಯ ಆಗಿ ನಮಗೆ. ಆ ಸ್ಥಳ ಮಹಿಮೆ ಇವಾಗಲೂ ಸ್ಥಳ ಮಹಿಮೆ ಇದ್ದೇ ಇರ್ತಾರೆ. ನೋಡಿ, ಸುಮಾರು 4 ಗಂಟೆ 5 ಗಂಟೆ ಟೈಮ್ ರಾತ್ರಿ ನೋಡ್ತು ಹೋಯ್ತು ಅಂತಂದರೆ ನಿಶಬ್ದವಾಗಿರ್ತದೆ. ಆ ಟೈಮ್ನಲ್ಲಿ ಶ್ರೀರಾಮ್ ಅಂತ ಶಬ್ದ ಕೇಳಿಸುತ್ತೆ. ಅಂದರೆ ಆಂಜನೇಯ ಸ್ವಾಮಿ ತಪಸ್ ಮಾಡ್ತಾ ಇರ್ತಾರೆ, ಇನ್ನೂ ಬಂದಿದ್ದಾರೆ, ತಪಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಧ್ವನಿ ಕೇಳಿಸ್ತಾ ಇರ್ತಾರೆ. ಓಂ ಶ್ರೀರಾಮ್ ಅನ್ನೋ ರೀತಿ ಕೇಳುತ್ತೆ. ನನ್ನ ಅನುಭವ ಅದು. ಇಲ್ಲಿ ಜಗ್ಗೇಶ್ವರ ಕೇಳುತ್ತೆ 4 ಗಂಟೆ ಟೈಮ್ ಬಂದು ದೇವಸ್ಥಾನ ಆ ಒಂದು ಹೊರಗಡೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊರಗಡೆ ನಿಂತ್ಕೊಂಡ್ರೆ ಅದೇನು 4 ಹೋಗ್ಬೇಕು. ಪ್ರಮೇಯ ಏನಿದೆ, ಧನುರ್ಮಾಸದಲ್ಲಿ ಹೋಗ್ತೀವಿ ಪೂಜೆಗೆ. ಆ ಟೈಮಿಗೆ ಶುದ್ಧವಾಗಿರ್ತಾರೆ. ಆ ಟೈಮ್ ಹೋಯ್ತು ಅಂತ ನಾವು ಕೇಳೋ ಶ್ರದ್ಧೆಗಳು ಆ ಥರ ಇರ್ತದೆ. ನಾಮೋಚ್ಚಾರಣೆ ಕೇಳುತ್ತೆ. 10 ವರ್ಷಗಳು ಸ್ತೋತ್ರ ಮಾಡೋಕ್ಕೆ ಕೇಳುತ್ತಿರ್ತದೆ. ಮತ್ತು ಅವರು ಪುರುಷೂತ್ರ ಹೇಳೋಕ್ಕೆ ಕೇಳಿಸ್ತಿರ್ತದೆ. ಋಷಿಭಾವನೆಗಳು ಪೂಜೆ ಮಾಡೋಕ್ಕೆ ಯಜ್ಞ ಆಗೋದಿಗಳು ಮಾಡೋಕ್ಕೆ ಕೇಳಿಸ್ತಾ ಇರ್ತದೆ. ಅದೆಲ್ಲ ಮಂತ್ರ ಕೇಳೋದ್ರಿಂದ ನಿಶಬ್ದವಾಗಿರ್ಬೇಕಾದ್ರೆ ಕಿವಿ ಬಿಡ್ಬೇಕಾದ್ರೆ ಶ್ರೀರಾಮ್ ಜಯರಾಮ್ ಅಂತ ಕೇಳ್ತಾನೆ ಇರ್ತೀವಿ. ನಮ್ಮ ಅನುಭವ ನಿಮಗೆ ಸ್ವಂತ ಅನುಭವ ಆಗಿರುವಂಥದ್ದು. ನೀವು ಪೂಜೆ ಮಾಡೋಕ್ಕೆ ಬೇಗ ಹೋದಂಥ ಸಂದರ್ಭದಲ್ಲಿ ನಿಮಗೆ ಕೇಳಿಸಿರೋದು. ಇಬ್ಬರು ಕವಿಲಿ ಬಚ್ಚ ಆಗ್ಬಿಟ್ಟು ಪೋಸ್ಟ್ ಮ್ಯಾನ್ ಇದ್ರು. ಅವರು ಬೆಳಗ್ಗೆ ವಾಕಿಂಗ್ ಹೋಗ್ತಿರುತ್ತೆ. ಆ ಟೈಮಲ್ಲಿ ಶ್ರೀಮತಿ ಬನ್ನಿ, ನಮ್ಮ ಮನೆ ಪಕ್ಕದ ಇದ್ರು. ಶ್ರೀಮತಿ ಬನ್ನಿ ಅಂತ ಕೇಳಿದ್ರು.
ಇದೇ ಸದ್ಯ ಜಗತ್ತಲ್ಲಿ ಇಲ್ಲಿ ಏನು ಅಂತಾರೆ ಏನಿಲ್ಲ ಕಮ್ಮಿ ಬರ್ತಿದ್ದಾರೆ ನೋಡಿ 3 ಸಲ ಬಂದೆ ಜಗತ್ತಾಗುತ್ತೆ ಇಲ್ಲಿ ಮಂತ್ರ ಘೋಷಣೆ ನಡೀತಾ ಇರುತ್ತೆ ದೇವಸ್ಥಾನದೊಳಗಡೆ. ಅಂದರೆ ಸಪ್ತರ್ಷಿಗಳು ಸ್ತೋತ್ರ ಮಾಡ್ತಾ ಇರ್ತಾರೆ. ಭಗವಂತ ನಾಟ್ಯ ಮತ್ತು ಇದೆಲ್ಲ ವೇಣುಗಾನ ನಡೀತಿರ್ತಾರೆ. ಅದನ್ನ ಜಗ್ಗೇಶದ್ ಬರ್ತೀವಿ ಸ್ತೋತ್ರ ಮಾಡ್ತಿರ್ತಾರೆ ದೇವರು ಋಷಿಗಳು. ಅಂದರೆ ಬಹುರಾತ್ ಬಂದು ಆ ಟೇಬಲ್ ಮಾಡಿ ಹೋಗ್ತಾರೆ ಅವರು. ಅದಕ್ಕೆ ಪ್ರಾತಃ ಕಾಲ ಅಂತ ಹೇಳೋದು. ಸಮಯದಲ್ಲಿ ಬಂದು ಪೂಜೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅದೆಲ್ಲ ಮುಗಿಸ್ಕೊಂಡು ಅವರ ಸಮಯದಲ್ಲಿ ಮತ್ತೆ ಗಂಟೆ ನಾದ ಯಾಕೆ ಬಾರಿಸ್ತೀವಿ ನಮ್ಮ ದೇವಸ್ಥಾನದಲ್ಲಿ ಭಗವಂತನ ಅದು ಹೇಳ್ಬಿಡ್ತೀವಿ. ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಅಂತ ಇಲ್ಲ, ಯಾವುದೇ ದೇವಸ್ಥಾನದಲ್ಲೂ ಕೂಡ ಹಸ್ತತಾಳ್ತ್ರೆ ಮಾಡಿದ್ರೆ ಭಾಗ ತೆಗೆಯೋದಿಲ್ಲ. ಒಳಗೆ ಹೋದ್ಮೇಲೆ ಗಂಟೆ ಬಾರಿಸಿ ಭಗವಂತನ ಗಂಟನಾದ ಕೃತ ಆಗಮಾತು ದೇವಾನಾಂ ಗಮ ಅರ್ಥಕೃತಾಂ ಕುರ್ವೇ ಗಂಟಾ ಕೃತ ದೇವತಾ ಪರ ಲಾಂಛನಂ. ದೇವ್ರ ಪೂಜೆಗೋಸ್ಕರ ನಾನು ಬಂದಿದ್ದೀನಪ್ಪ ಭಗವಂತ ಹೇಳು ಅಂತ ಹೇಳ್ಬಿಟ್ಟು ಗಂಟೆ ಬರ್ತದೆ. ಅಪಸರ್ಪತಿ ಯೇ ಭೂತಾಃ ಯೇ ಭೂತ ಭೂಯ ಸಂಚಿತಾಃ ಯೇ ಭೂತ ವಿದ್ಯುಕರ್ತಾರ ಹತೆ ಗಚ್ಚತ್ವಾಜ್ಞಾಯ ಹರೇ. ಸರ್ಪದೇವ್ರ ಪೂಜೆ ಮಾಡ್ತೀವಿ. ಭಗವಂತ ಪೂಜೆ ಮಾಡಿ ಬಂದಿದ್ದೀನಿ, ನಂಗೆ ದಾರಿ ಬಿಟ್ಟು ಜಾಗ ಮಾಡಿಕೊಡಪ್ಪ, ತೊಂದರೆ ಕೊಡಬೇಡ, ಯಾವಾಗ ನಿಮಗೂ ನಂಗೆ ತೊಂದರೆ ಕೊಡೋದಿಲ್ಲ, ನಮಗೂ ಸ್ವಲ್ಪ ಕರುಣೆ ತೋರಿಸ್ತೀವಿ ಭಗವಂತನ ಚಿತ್ರಬೋದು. ಪ್ರಥಮಂ ತಾರಕಂ ಚೈವ ದ್ವಿತೀಯಂ ಕುಂಡಲಾಕಾರಂ ತೃತೀಯಂ ಅರ್ಧಚಂದ್ರಿಕಾ ಪಂಚಮದ ಬಿಂದು ಸಂಯುಕ್ತಂ. ಅಂದ್ರೇನು ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಶಾಸ್ತ್ರಾರ್ಥ ಮಾಡಿಕೊಂಡು ದೀಪ ಹಚ್ತೀವಿ. ಸಾಧ್ಯಂ ತ್ರಿವತಿ ಸಂಯುಕ್ತಂ ವೈಷ್ಣ ಯೋಜಿತಮಯ ಗೃಹಾಣ ಮಂಗಳ ದೀಪಂ ತ್ರೈಲೋಕ್ಯಂ ತಿಮಿರಾಪಹ. ಎಲ್ಲ ಲೋಕಕ್ಕೇನು ಒಳ್ಳೆ ಮಾಡಪ್ಪ ದೀಪ ಬೆಳಗ್ತೀನಿ ಅಂತ ಹೇಳು. ಮುಖ್ಯ ಹೇಳ್ಬಿಟ್ಟು ಸುಪ್ರಭಾತ ಆಡ್ತೀವಲ್ಲ ಆ ದೀಪ ಬೆಳಗ್ಗೆ ಅವ್ರಿಗೆ ಶಾಸ್ತ್ರಾರ್ಥ ಮಾಡಿ ಗಂಟೆ ನದ ಮಾಡೋದು. ಅದಕ್ಕೋಸ್ಕರ ದೇವತಾ ದರ್ಶನ ಮಾಡಬೇಕಾದ್ರೆ ಓಂ ಜಯಾನು ವಿಜಯ ಅಂತ ಹೇಳ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಜಯ ವಿಜಯದ ಅನುಜ್ಞೆ ಕೇಳ್ಕೊಂಡು ಅಪಸರಪತಿ ಯೇ ಭೂತಾಹ ಏ ಸರ್ಪದೇವರೇ ನಮಗೆ ಅನುಜ್ಞೆ ಕೊಡಪ್ಪ, ಒಳಗೋದಕ್ಕೆ ತೊಂದರೆ ಕೊಡೋದಿಲ್ಲ, ಅನುಜ್ಞೆ ದಾರಿ ಮಾಡಿಕೊಡಪ್ಪ ಅಂತ ಹೇಳ್ಕೊಂಡು ಭಗವಂತ ಕೇಳ್ಕೊಂಡು ನೆಕ್ಸ್ಟು ಘಂಟಾನಾದ ಮಾಡಬೇಕು. ಘಂಟಾನಾದ ತಗೊಂಡು ಗಂಟೆ ಬಾರಿಸಿ ನಂತರ ಸುಪ್ರಭಾತ ಹೇಳಿ ಭಗವಂತನ ದೇವಸ್ಥಾನಗಳು ಬರಬೇಕು. ಯಾವುದೇ ದೇವಸ್ಥಾನ ಒಂದು ದೇವಸ್ಥಾನ ಇಲ್ಲ, ಯಾವುದೇ ದೇವಸ್ಥಾನ ಬರಬೇಕಾದ್ರೆ ನಾವು ಚಪ್ಪಾಳೆ ತಟ್ಕೊಂಡು ಸದ್ ಮಾಡಿಕೊಂಡು ಘಂಟಾನಾದ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಓ ನಮೋ ನಾರಾಯಣ ಅಂತ ಹೇಳ್ಕೊಂಡು ತಿಳ್ಕ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಜಯಾಮ ವಿಜಯಾಮ ಅಂತ ಹೇಳ್ಕೊಂಡು ಭಗವಂತನ ನುಡಿಗೆ ಕೊಡ್ತೀವಿ. ಘಂಟಾನಾದ ಇರ್ತೀವಿ. ಘಂಟಾನಾದ ಗೊತ್ತು ಗಂಟೆ ಬಾರಿಸ್ಕೊಂಡು ಅಪಸ್ತರ್ಪತಿ ಯೇ ಭೂತಾಃ ಯೇ ಭೂತ ವಿದ್ಯುಕರ್ತಾರ ಹತೆ ಗಚ್ಚತ್ವಾಜ್ಞಾಯ ಹರೇ. ಇದು ವೈಷ್ಣು ಸಂಪ್ರದಾಯ ಬರ್ತದೆ. ಶೈವ ಹಾಕಿದ್ರಲ್ಲಿ ಶಿವಾಜ್ಞಾಯ ಕರೆ, ಶಿವನ ಆಜ್ಞೆ ಆಗಿದೆ ಬಂದಿದ್ದೀನಪ್ಪ ಅಂತ ಹೇಳ್ತಾರೆ. ಇದೇ ವೈಷ್ಣವ ಭಗವಂತ ನನಗೆ ಹೇಳಿದ್ದಾರೆ ಬಂದಿದ್ದು ಅದಕ್ಕೋಸ್ಕರ ಬಂದಿದ್ದು ಆಮೇಲೆ ಹೇಳ್ಕೊತೀವಿ. ಆಮೇಲೆ ಶಾಸ್ತ್ರ ಕಲ್ಯಾಣ ಬದ್ಧ ಗಾತ್ರಯ ಪುರುಷ ಸೂಕ್ತ ಎಲ್ಲ ಹೇಳ್ಕೊಂಡು ಭಗವಂತ ಎಬ್ಬಿಸಿದ್ದು ಕೌಸಲ್ಯ ಸುಪ್ರಜಾರಾಮ ಅಂತ ಹೇಳ್ಕೊಂಡು ಸುಪ್ರಭಾತ ಹೇಳ್ಕೊಂಡು ಅವ್ನು ಜಟ್ಟೆ ಬಿಟ್ಬಿಟ್ಟು ಮುಂದಕ್ಕೆ ಆರಾಧನೆ ಮಾಡ್ಕೊತೀವಿ. ಶುರು ಮಾಡಿಕೊಂಡು ಪೂರ್ಣ ಮಾಡ್ತೀವಿ. ಸಹಸ್ರಶೀರ್ಷ ಪುರುಷ. ಸಹಸ್ರಶೀರ್ಷ ಅಂದ್ರೇನು? ಸಹಸ್ರ ತಲೆ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ, ಸಹಸ್ರ ಕಣ್ಣುಗಳು, ಸಹಸ್ರಪಾದ, ಸಹಸ್ರ ಕೈಗಳು, ಸಹಸ್ರ ಶಿರ. ಭೂಮ್ಯಾಂ ಪರ್ವತ ಯಾವುದೇ ಎಣೆ ಇರೋರಿಗೆ ಭೂಮ್ಯಾಂ ಪರ್ವತ ಮೊದಲಿಗೆ ಈಶ್ವರೇಶ್ವರ ಭೂತಾನ ಪ್ರಾಣಿಹೋಪೇಶ್ಯಂ. ಭಗವಂತ ಎಲ್ಲದರಲ್ಲೂ ಐಕ್ಯವಾಗಿರ್ತಾನೆ, ಎಲ್ಲರೂ ಬಂದು ನೆನೆಸಿರ್ತಾನೆ. ಅವನ ಎಲ್ಲರಿಗೂ ಸೇರಿಸ್ಕೊಂಡು ಅವನಿಗೆ ನಮಸ್ಕಾರ ಮಾಡೋದು. ನಾವು ಯಾರ ಹಿರಿಯರಿಗೆ ಬರ್ತೀವಿ, ನಾವು ಹಿರಿಯರಿಗೆ ನಮಸ್ಕಾರ ಮಾಡಲ್ಲ, ಅವ್ರಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ, ಅವ್ರಿರ್ತಕ್ಕಂಥ ದೃಷ್ಟಿ ಇದು ಕಳೆಗೋಸ್ಕರ ನಮಸ್ಕಾರ ಮಾಡ್ತೀವಿ. ಅದನ್ನ ಭಗವಂತನ ಅವರಲ್ಲಿ ಕಾಣ್ತೀವಿ ನಾವು. ಅದು ಅತಿಥಿ ಸಭ್ಯಾಗತ ಅಂತೀವಿ ನಾವು. ಅತಿಥಿಗಳು ಅಂದರೆ ಅವರ ದೇವತಾ ಸ್ವರೂಪ. ಯಾವ ರೂಪ ದೇವರು ಬರ್ತಾನೋ, ಯಾವ ರೂಪದಲ್ಲಿ ಇರ್ತಾನೋ, ಕೂರ್ಣ ಮತ್ತದ ಮಗಳು ಸಮಿತಿ ಏನೇ ಉಂಟು ಆತ ಇರ್ಬೇಕಾದ್ರೆ ಅವನ್ನ ಆ ಥರ ನಾವು ಕಾಣ್ತೀವಿ. ಎಲ್ಲ ಭಗವಂತಿಗೆ ಸೇರುತ್ತೆ. ಯಾವ ದೇವಸ್ಥಾನ ದೇವ್ರಿಗಾರ ಪೂಜೆ ಮಾಡಿ, ಯಾವ ದೇವ್ರಿಗೆ ನಮಸ್ಕಾರ ಮಾಡಿ. ಸರ್ವದೇವ ನಮಸ್ಕಾರ ಕೇಶವ ಪ್ರೀತಿಸಿ. ನಿಮ್ಮ ಆದೇಶ ಪೂಜೆ ಮಾಡಿ, ಅವರು ಪೂಜೆ ನಮಸ್ಕಾರ ಮಾಡಿ. ಎಲ್ಲ ಭಗವಂತನಲ್ಲಿ ನಮ್ಗೆ ದಿನ ಮಾಡೋದಿಲ್ಲ. ಭಗವಂತ ಸಾಕ್ಷಾತ್ಕೋಸ್ಕರವಾಗಿ, ಭಗವಂತ ಸಾನ್ನಿಧ್ಯಗೋಸ್ಕರವಾಗಿ, ಭಗವಂತಗೋಸ್ಕರವಾಗಿ ನಮಸ್ಕಾರ ಮಾಡೋದು. ಇವಾಗ ಅವನು ಒಬ್ಬರು ವ್ಯಕ್ತಿ ಹೆಸರು ಹೇಳ್ಬೇಕಾದ್ರೆ ಭಗವಂತನ ನಾಮ ಹೇಳ್ತೀವಿ. ಭಗವಂತ ಗೋವಿಂದ ಅಂತೀವಿ, ಅವನ ಹೆಸರು ಗೋವಿಂದ. ಗೋವಿಂದ ಅಂತಂದರೆ ಗೋವಿಂದನ ಸಂಬಂಧಪಟ್ಟ ಗೋವಿಂದ ಹೆಸರು ಬರ್ತೀವಿ, ಅವ್ರಿಗೆ ಸಂಬಂಧಪಡೋದು ಅಂದರೆ ಅವನ ನಾಮೋಚ್ಚಾರಣೆ ಮಾಡ್ತಾ ಇರ್ತೀವಿ ನಾವು ಯಾವ ದೇವ್ರನ್ನ.
ಅನ್ನೋದಕ್ಕಿಂತ ಆ ಹೆಸರು ಮುಖಕ್ಕೆ ವ್ಯಕ್ತಿ ಮುಖಕ್ಕೆ ಭಗವಂತ ನಾಮನೆ ಮಾಡ್ತಾರೆ. ಅದಕ್ಕೆ ಆ ತಕ್ಕಂತೆ ಇರಬೇಕು ಜನಗಳು. ಅದು ಈಗಿನ ಪರಿಕಲ್ಪವಾಗಿ ಅಷ್ಟಾಗಿ ಯಾರೂ ಇರೋದಿಲ್ಲ. ಅಂದರೆ ಅದೊಂದು ದೇವ ನಿಯಮ. ಒಬ್ಬ ವ್ಯಕ್ತಿ ಮುಖನೂ ನನ್ನ ಜಪ ಮಾಡಿ ನೀನು ಹೇಳಿ ನನ್ನ ಹೆಸರು ಹೇಳ್ಕೊ. ಕಾರಣ ನಾನು ಅಷ್ಟೇ, ಕರ್ತು ನೀನಲ್ಲ, ಕರ್ತು ಕಾರಣ ನಾನು. ಅದಕ್ಕೆ ತಿಳ್ಬೋದು. ಇವಾಗ ಒಬ್ಬ ಹೆಸರು ಕರಿಬೇಕಾರೆ ಗೋವಿಂದ ಅಂತ ಕರಿಬೇಕಾರೆ ಆ ಗೋವಿಂದನ ಜಪ ಮಾಡ್ತೀವಿ. ಆ ವ್ಯಕ್ತಿ ಸ್ವರೂಪ ಕಾರಣ ಕರಿಬೇಕಾರೆ ಯಾರು ಕರಿ ಬರೋದಲ್ಲ. ಅದನ್ನ ಹಾಗೆ ಭಗವಂತನ ಎಲ್ಲರೂ ಇರ್ತೀನಿ, ಅವರು ಇವರು ಅಂತಾಗ ಎಲ್ಲರೂ ಇರೋದ್ರಿಂದ ನಾನು ಭಗವಂತ ಸ್ವರೂಪ ಆಗಿರೋದ್ರಿಂದ ವ್ಯಕ್ತಿ ಮುಖದ ನೀನು ಕಾಣ್ತೀನಿ. ಅವ್ರನ್ನ ಭಕ್ತಿಯಿಂದ ಕಾಣೀನು. ಹಿರಿಕರು ಅದಕ್ಕೆ ಹಿರಿಕರು ಪೂಜಿಸಿ ಅಂತ. ಹಿರಿಕರು ಬಂದರೆ ನಮ್ರತೆಯಾಗಿ ನಮಸ್ಕಾರ ಮಾಡಿ ಅವ್ರ ಪೂಜಾ ಭಾವನೆ ಕಾಣಿ ಅಂತ ಅದಕ್ಕೆ ಹೇಳೋದು. ಅವರನ್ನು ದೇವರು ಕಾಣ್ತೀವಿ. ಈ ಆಂಜನೇಯ ಸ್ವಾಮಿ ಮೂರ್ತಿಗಳಲ್ಲೇ ವಿವಿಧ ರೀತಿಯ ಮೂರ್ತಿಗಳನ್ನು ನಾವು ಗಮನಿಸಬಹುದು. ಈಗ ಉದಾಹರಣೆಗೆ ಉತ್ತರ ಬಾಗಿಲಿನ ಆಂಜನೇಯ, ದಕ್ಷಿಣ ಬಾಗಿಲಿನ ಆಂಜನೇಯ, ಅದೇ ಪೂರ್ವ ಮತ್ತು ಪಶ್ಚಿಮ ಬಾಗಿಲಿನ ಆಂಜನೇಯ ಆಗಿರ್ಬೋದು, ಜೊತೆಗೆ ಪಂಚಮುಖಿ ಆಂಜನೇಯ ಮೂರ್ತಿಗಳಾಗಿರ್ಬೋದು. ಇವುಗಳಲ್ಲಿ ಇಷ್ಟು ರೀತಿಯ ವ್ಯತ್ಯಾಸಗಳಿರುತ್ತಲ್ಲ, ಯಾವ ಒಂದು ಕಾರಣದಿಂದ ಇಷ್ಟೆಲ್ಲ ರೀತಿಯ ಆಚರಣೆಗಳಾಗಿರ್ಬೋದು ಅಥವಾ ವ್ಯತ್ಯಾಸಗಳಾಗಿರ್ಬೋದು, ಮೂರ್ತಿಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು ಕಂಡು ಬರುತ್ತೆ. ಅದರ ಬಗ್ಗೆ ಏನಾದರೂ ತಿಳಿಸೋದಾದ್ರೆ? ಅಂದರೆ ಮೂರ್ತಿಗಳು ಅಂತಂದರೆ ಇವಾಗ ನಾವು ಆ ಮೂರ್ತಿಗಳನ್ನ ಮಾಡ್ಕೊಂಡಂಗೆ. ಇವಾಗ ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದ್ರೆ ವಿಷ್ಣು ಒಂದೇ ಮುಖ, ಅದು ಎಲ್ಲ ಥರ ಇರ್ತದೆ. ಸಹಸ್ರ ಮುಖಗಳಿರ್ತದೆ, ಸಹಸ್ರ ತಲೆ ಇರ್ತದೆ, ಸಹಸ್ರ ಬಾಹು, ಸಹಸ್ರ ಪಾದ ಇರ್ತದೆ. ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತಂದರೆ ಸಮಾನ ಅವನಿಗೆ ಸಮಾಜ ದೇವತೆಗಳು ಕೂಡ ಅದು ಈ ಥರ ಸೇರ್ಕೊಂಡಿರ್ತಾರೆ. ಇವಾಗ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಮೂರ್ತಿಯೆಲ್ಲ ಹೇಗಿರ್ತದೋ ಹಾಗೆ ದೇವಾನ ದೇವತೆಗಳು ಕೂಡ ಒಂದು ಶಕ್ತಿ ಅನ್ನೋದಿರ್ತದೆ. ಆ ಶಕ್ತಿಯೆಲ್ಲ ಸೇರಿ ಒಂದು ಶಕ್ತಿಯಾಗಿರ್ತದೆ. ಅದಕ್ಕೆ ಪಂಚಮುಖಿ, ಸಹಸ್ರಮುಖ ಅಂತ ಹೇಳ್ತೀವಿ ನಾವು. ಅದೇ ಒಂದೇ ಶಕ್ತಿ, ಮುಖಗಳು ಬೇರೆ. ಆದ್ದರಿಂದ ಇವಾಗ ಉದಾಹರಣೆ ತಗೊಂಡ್ರೆ ಲಕ್ಷ್ಮೀನರಸಿಂಹ ಸ್ವಾಮಿ ಅವತಾರ ದೇವತೆ, ಸನ್ಯಾಸಿ ಕೊಲ್ಲೋಕ್ಕೋಸ್ಕರ ಅವತಾರ ಇಟ್ಟಿದ್ದು. ತುಂಬೂರ್ನ ಅರ್ಧ, ಹಯಗ್ರೀವ ಮತ್ತು ಶ್ವೇತವರ ವರಾಹಸ್ವಾಮಿ, ಇವರನ್ನ ನಾವೆಲ್ಲ ಒಂದೇ ಶಕ್ತಿ ಆಗಿರ್ತೀವಿ. ಅಂದರೆ ಭಗವಂತ ಆ ನಾನಾ ರೂಪದಲ್ಲಿ ಇರ್ತೀವಿ, ನಾವೆಲ್ಲ ಸೇರಿ ಒಂದೇ ಶಕ್ತಿ. ಹೀಗೆ ನಾನಾ ರೂಪದಲ್ಲಿ ಇರ್ತೀವಿ ಅಂತ ಭಗವಂತ ತೋರಿಸ್ಕೊಳ್ಕೊಳ್ತೀವಿ. ಅದು ರೂಪದಲ್ಲಿ ವರಾಹಸ್ವಾಮಿನೂ ಅವನೇ, ಮತ್ತು ನರಸಿಂಹದೇವರು ಅವನೇನೆ. ಅದು ಎಲ್ಲ ಶಕ್ತಿ ಸೇರಿ ಒಬ್ಬ ಪಂಚಮುಖಿ ಆಂಜನೇಯ, ಆಂಜನೇಯ ಸ್ವಾಮಿ ಒಬ್ಬನೇ. ಅದಕ್ಕೆ ಪಂಚಮುಖಿ ಆಂಜನೇಯ ಸ್ವರೂಪ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಸೇರಿ 5 ಮುಖ ಆಗ್ತದೆ. 5 ಮುಖಗಳ ಶಕ್ತಿನೂ ಕೂಡ ಒಂದೇ ಶಕ್ತಿ ಇರ್ತದೆ ಅಲ್ಲಿ. ಈಗ ರಾಘವೇಂದ್ರ ಪೂಜೆ ಮಾಡಿದ್ರೆ ಇವನು ಸಲ್ಲುತ್ತೆ, ಇವನು ಪೂಜೆ ಮಾಡಿದ್ರೆ ಅವನು ಸಲ್ಲುತ್ತೆ. ಅವನು ಪೂಜೆ ಮಾಡ್ಕೊಂಡ್ರೆ ಹೈಗ್ರೂ ಪೂಜೆ ಮಾಡ್ತೀವಿ, ರಾಮದೇವ್ ಪೂಜೆ ಮಾಡಲ್ಲಪ್ಪ, ಆಂಜನೇಯ ಪೂಜೆ ಮಾಡಲ್ಲ. ಹೈಗ್ರೀವನ್ನೇ ಪೂಜೆ ಮಾಡಿ ಅದು ಇವನಿಗೆ ಸಲ್ಲುತ್ತೆ. ಹಾಗೆ ಭಗವಂತ ಅವತಾರ ಪುರುಷ, ಈಶ್ವರನ ಶಕ್ತಿಯ ಅವತಾರದಲ್ಲಿ ಒಂದು ಅಂಶ ಆಂಜನೇಯ. ಈಶ್ವರನ ಅವತಾರದಲ್ಲಿ 3ನೇ ಅವತಾರ ಆಂಜನೇಯ ಸ್ವಾಮಿ. ಅದರಿಂದ ಅವನು ಯಾವುದು ರಾಘವೇಂದ್ರ ಸ್ವಾಮಿಗಳು, ಕೆಲವು ರಾಘವೇಂದ್ರ ಸ್ವಾಮಿಗಳು ಮತ್ತು ಲಕ್ಷ್ಮೀನರಸಿಂಹ, ಇವರೆಲ್ಲ ಅವತಾರ ಎತ್ತಿ ದೇವತೆಗಳು. ಮೂಲಕ ಸಂರಕ್ಷಣೆಗೋಸ್ಕರವಾಗಿ ಮೂಲ ದೇವರು ಆಂಜನೇಯ ಸ್ವಾಮಿನೇ. ಎಲ್ಲರೂ ಹೊಂದಿಟ್ಕೊಂಡು ನಾನು ಒಬ್ಬನೇ ಇದ್ದೀನಿ ಅಂತ ಭಗವಂತ ತೋರಿಸ್ಕೊಳ್ಳೋದಕ್ಕೆ ಪಂಚಮುಖಿ ಇರ್ತೀವಿ ನಾವು. ಅದಕ್ಕೆ ಈಶ್ವರ ಒಂದೇ ಮುಖ ಬಂತು, ವಿಷ್ಣು ಸಹಸ್ರ ಮುಖ ಬಂತು, ಪಂಚಮುಖ ಬಂತು, ಗಣಪತಿಗೆ ಪಂಚಮುಖ ಬಂತು. ಗಣಪತಿನೂ ಹಾಗೇನೆ, ಅವನ ವೇದಗಳಿರ್ತವೆ, ಅವೆಲ್ಲ ಸೇರಿಕೊಂಡು ಒಂದು ಪಂಚಮುಖಿಗಳು. ಗಾಯತ್ರಿ ತಿನ್ನು ವೇದಗಳು ಸೇರಿಕೊಂಡು ಆ ಮುಖಗಳದ್ದು ಒಂದು ವೇದ ಇರ್ತದೆ, ಚಾತುರ್ಯ ವೇದಗಳು. ಆ ಮುಖಗಳು ಚಾತುರ್ವೇದಗಳ ಮುಖ. ಅದಕ್ಕೆ ಗಾಯತ್ರಿ ಅನ್ನೋದು. ಈಗ ಗಾಯತ್ರಿ ಒಬ್ಬಳೆ, ವೇದಗಳ ಮುಖ, ವೇದಗಳು ಮುಖಗಳ ರೂಪದಲ್ಲಿ ಇರೋದ್ರಿಂದ ಗಾಯತ್ರಿ ಒಬ್ಬಳೇ ಆಗಿರೋದ್ರಿಂದ ಅವಳೇ ಮಹಾಲಕ್ಷ್ಮಿ. ಹಾಗೆ ಆಂಜನೇಯ ಸ್ವಾಮಿ ಒಬ್ಬನೇ, ಎಲ್ಲ ಶಕ್ತಿ ನಾನೇ ಆಗಿರೋದ್ರಿಂದ ನಾನು ಒಬ್ಬನೇ. ನೀನು ಹಯಗ್ರೀವಾಗಿರ್ಬೋದು, ಲಕ್ಷ್ಮೀನರಸಿಂಹ ಸ್ವಾಮಿ ಆಗಿರ್ಬೋದು, ತುಂಬೂರ್ನ ಅರ್ಧ ಆಗಿರ್ಬೋದು, ಶ್ವೇತ ವರಾಹಸ್ವಾಮಿ ಆಗಿರ್ಬೋದು, ಅವರೆಲ್ಲ ಪೂಜೆ ಮಾಡೋದು ನನಗೆ ಸೇರುತ್ತೆ ಅಂತ ಆಂಜನೇಯ ಸ್ವಾಮಿ ಒಬ್ಬನೇ. ಅಂದರೆ ಆದಿದೇವತೆ ಆಂಜನೇಯ ಒಬ್ಬನೇ, ಇವ್ರದೆಲ್ಲ ಆದಿದೇವತೆ ಇವನೊಬ್ಬನೇ. ವಿಷ್ಣು ಅವತಾರ ಒಂದು ನೋಡಿ. ಇದೆಲ್ಲ ಮರದ ಕೊಂಬೆ ಕವಲಿದ್ದ ಹಾಗೆ. ಆ ಕವಲುಗಳಿಗೆ ಶಕ್ತಿ ಆಗಬೇಕಾದ್ರೆ ಇನ್ನು ಭಗವತ್ ಕವಲ ಮೂಲ ದೇವರಿಗೆ ಶಕ್ತಿ ಇರಬೇಕು. ಮನೆ ಭಗವಂತನೇ ಒಂದು ಅಲ್ಲೆಲ್ಲ ಕೂತು ಬಿಡ್ತಾನೆ, ಅವನಿಗೆ ಜಾಗ ಇರಲ್ಲ. ತಾವು ಮುಂಚೆನೆ ಹೇಳಿದೆ, ಈ ಸಾಮಾನ್ಯವಾಗಿ ವಿಷ್ಣು ದೇವಸ್ಥಾನಗಳಲ್ಲಿ ದೇವರನ್ನ ಪೂಜೆ ಮಾಡಬೇಕಾದ್ರೆ ಒಂದು ಪಂಚರಾತ್ರ ಆಗಮನ ಪದ್ಧತಿಯನ್ನ ಆಚರಿಸ್ತೀವಿ ಅಂತ. ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡಬೇಕಾದ್ರೆ ಅಲ್ಲಿಯ ಒಂದು ಆಚರಣೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಆಂಜನೇಯ ಸ್ವಾಮಿ ದೇವಸ್ಥಾನ ಋಗ್ವೇದಗಳು ನಮ್ಮ ಮಕ್ಕಳು ಮತ್ತೆ ತಿಳಿಸಿದ್ರೆ, ಋಗ್ವೇದ ಅಂತಂದ್ರೆ ಆ ಋಗ್ವೇದ ತಕ್ಕಂತೆ ಪೂಜಾ ಪುಸ್ತಕಗಳು ನಡೀತಾರೆ. ಅದರ ಸಂಪ್ರದಾಯಗಳು ಬೇರೆ ಬೇರೆ ಆಗುತ್ತೆ. ಆಗ ಪಾಂಚರಾತ್ರ ಆಗಮದಲ್ಲಿ ಇರ್ತಕ್ಕಂಥ ಸಂಪ್ರದಾಯಕ್ಕೂ ವೈಕಾಸದಲ್ಲಿ ಇರ್ತಕ್ಕಂಥ ಸಂಪ್ರದಾಯಕ್ಕೂ ವ್ಯತ್ಯಾಸ ಭಿನ್ನ ಇರುವ ಎಲ್ಲ ಒಂದೇ.
ಅದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಈ ಋಗ್ವೇದ ಸೇರ್ಕೊಳ್ತದೆ. ಋಗ್ವೇದ ಬಂದಿದ್ದು ಋಗ್ವೇದ ಋಕ್ಕಂದ್ರೆ ಎಲ್ಲ ಸೇರ್ಕೊಂಡಿರ್ತದೆ. ಸಂಪ್ರದಾಯ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಈ ವೇದಗಳು ಅಷ್ಟೇ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದವೆಲ್ಲ ಬ್ರಾಹ್ಮಣರು, ಯಜುರ್ವೇದ ಎಲ್ಲ ಶ್ರೀ ವೈಷ್ಣವರು, ಅಥರ್ವಣ ವೇದ ಎಲ್ಲ ಇತ್ಯಾದಿಗಳಿಗೆ. ಸಾಮವೇದ ಎಲ್ಲ ರಾವಣಾಸುರ ಅವನು ಶಿವಲಿಂಗ ಎತ್ತುವಾಗ ಹೇಳ್ತಾನಿಲ್ಲ, ಆವಾಗ ಸಾಮವೇದ ಉಂಟಾಗಿತ್ತು. ಸಾಮವೇದಗಳು ಸಂಪ್ರದಾಯಗಳು ವ್ಯತ್ಯಾಸ ಬರ್ತದೆ. ವೇದಗಳ ಒಂದೇನೇ ಆಗುತ್ತೆ. 4 ವೇದ. ಆ 4 ವೇದಗಳನ್ನೇ ಗಾಯತ್ರಿ ಸ್ವರೂಪ. ಚಾತುರ್ಮುಖ ಬ್ರಹ್ಮ, ಚಾತುರ್ಮುಖ ಗಾಯತ್ರಿ, ಆ ವೇದಗಳನ್ನೇ ಅದು ರೂಪಿಸ್ತದೆ. 4 ಮುಖ. ಆಯ್ತು ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು, ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಏನಪ್ಪ ಅಂತಂದರೆ, ಎಲ್ಲ ದೇವರ ಪೂಜೆ ಮಾಡ್ತೀವಿ, ಕೊನೆಗೆ ಎಲ್ಲರೂ ಕೇಳ್ತಂತಂದರೆ ಇದೆಲ್ಲ ಭಕ್ತಿಯುಕ್ತವಾಗಿರ್ತಕ್ಕಂಥ ವಿಷಯಗಳಿವೆಲ್ಲವೇ. ಇನ್ನು ಕೇಳ್ತು ಅಂತಂದರೆ ನಮ್ಮ ಮನಸ್ಸು ಉಲ್ಲಾಸವಾಗಿರ್ತದೆ, ಮನಃಶಾಂತಿ ಇರ್ತದೆ, ಯಾವತ್ತು ತೊಂದರೆ ತೊಳ್ಕೊಂಡು ನಿವಾರಣೆ ಆಗುತ್ತೆ. ಜೊತೆಗೆ ನಮ್ಗೆ ಏನಾರ ಆಯಾಸ ಪರಿಹಾರವಾಗುತ್ತೆ, ನಿಶ್ಚಲವಾದ ಮನಸ್ಸು ಭಕ್ತಿ ಉಂಟಾಗುತ್ತೆ. ಅಂದರೆ ಭಗವಂತ ಸಾಕ್ಷಾತ್ಕಾರನೇ ಕಾಣುತ್ತೆ. ಮೇನ್ ಅಂದರೆ ಆಂಜನೇಯ ಸ್ವಾಮಿ ತುಂಬ ಬಲಿಷ್ಠವಾದ ವ್ಯಕ್ತಿ ಅಂತ ತೋರಿಸೋಕ್ಕೋಸ್ಕರವಾಗಿ ಭೀಮಾಂಜನೇಯ ಅಂತ ಹೇಳ್ತೀವಿ ನಾವು. ಭೀಮಾಂಜನೇಯ ಅಂತಂದರೆ ಇವನು ವಾಯುಪುತ್ರ, ಅವನು ಭೀಮ ಮಹಾಭಾರತದಲ್ಲಿ ಬರ್ತಾನೆ, ಆಂಜನೇಯ ರಾಮಾಯಣದಲ್ಲಿ ಬರ್ತಾನೆ. ಹೋಗ್ತಿರ್ಬೇಕು, ಸೌಗಂಧ ಪುಷ್ಪ ಥರ ಹೋಗ್ತಾನೆ ಭೀಮ. ಲಕ್ಷ್ಮಣ ಮುಚ್ಚಿ ಹೋಗಿರ್ತಾನೆ, ಇಂದ್ರನಿಟ್ಟು ಬಾಣ ಬಿಟ್ಬಿಟ್ಟು ಬಾಣ ಬಿಟ್ಟು ಮುಚ್ಚಿ ಹೋಗಿರ್ತಾನೆ. ಯಾವುದೋ ಅದು ಸುಗಂಧಿ ಪುಷ್ಪ ಸಿಗೋದಿಲ್ಲ, ಸೌಗಂಧಿಕ ಪುಷ್ಪ. ಆ ಥರ ಹೋಗ್ತಿರ್ಬೇಕಾದ್ರೆ ಭೀಮ ಹೋಗ್ತಿರ್ಬೇಕಾದ್ರೆ ಆಂಜನೇಯ ಮಲಗಿರ್ತಾನೆ ಮಧ್ಯದಲ್ಲಿ. ಹೋಗ್ತಿರ್ಬೇಕಾದ್ರೆ ಬಾಣ ಬಿಟ್ಕೊಂಡು ಮಲಗಿಬಿಡ್ತಿರ್ತಾನೆ. ಆವಾಗ ಭೀಮ ಬಂದು ಅತಿ ತುಂಬ ಕ್ರೋಧಾವೇಶದಿಂದ ನಾನೇ ಒಬ್ಬನೇ ಇರೋದು ಅಂತ ಆಕಾರ ಪಟ್ಟು ಹೋಗ್ತಾರೆ. ಆಗ ಆಂಜನೇಯ ಸ್ವಾಮಿ ಬಾರ ಬಿಟ್ಕೊಂಡು ಅಡ್ಡಡ್ಲಾಗಿ ಮಲಗಿರ್ತಾನೆ. ಈ ಯಾವುದು ಮುಗಿಕೋತಿ ಅಡ್ಡಡ್ಲಾಗಿ ಬಾರ ಬಿಟ್ಕೊಂಡು ಮಲಗಿದೆ, ಬಾರ ಎತ್ಕೊ ಹೋಗಿ ಅಂತಾನೆ. ನನ್ನ ಕೈಲಿ ಆಗಲ್ಲಪ್ಪ, ನೀನೇ ಸರ್ವಸ್ಕೊಂಡು ಹೋಗು, ನಾನು ಮುದುಕ ಆಗೋಗಿದ್ದೀನಿ, ಎತ್ತಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ, ಆಗತ್ತೆ ಎತ್ಕೊಂಡು ಹೋಗಿ, ನೀನು ಬಾರ ಮುದ್ಕೊಂಡು ಹೋಗು ಅಂತ. ನೀನೇ ಪ್ರಯತ್ನಪಟ್ಟು ಎತ್ಕೊಪ್ಪ, ನನ್ನ ಕೈಲಿ ಆಗೋದಿಲ್ಲ, ಗದೆ ಇದೆ ಅಂತ ಏನು ಬೇಕಾದ್ರೆ ಬರ್ಕೊಡ್ತೀನಿ. ಆಗ ಅವನು ರೋಮನು ಕೂಡ ರಕ್ಷಕ್ಕಾಗಲಿಲ್ಲ ಭೀಮನಿಗೆ. ಅದಕ್ಕೆ ಭೀಮಾಸುರ ಗರ್ವಭಂಗ ಅಂತ ಬರ್ತದೆ. ಅಂದರೆ ಭಗವಂತ ಅವನು ಐರಾವತ ಹತ್ರ ಹೋದಾಗ ಅವನು ಬಾಲ ಬಿಡಲಿಲ್ಲ. ಒಂದು ರೋಮನೆ ಹಾಕ್ಕೊಂಡು ಬಾ, ನೀನು ಐರಾವತ ಬರ್ತಿದ್ದೆ ಕಳ್ತೀನಿ. ಆವಾಗ ನೀನು ಎತ್ತಕಪ್ಪ ಭಗವಂತ ತಿಳ್ಕೊಂಡು ಹೋದಾಗ ಭೀಮಾಸುರ ಹೇಳ್ತಾರೆ, ನನ್ನ ಕೈಲಿ ಆಗಲ್ಲಪ್ಪ, ನೀನೇ ಎತ್ಕೊ ಭಗವಂತ, ನಿನ್ನ ರೂಪವು ನಂಗೆ ತೋರಿಸು, ನೀನೇ ಕಲಿಯುದ್ದೇವ್ರು ತಿಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಾಗ ರಾಮದೇವರು ಪ್ರಾರ್ಥನೆ ಮಾಡ್ಕೊತಾನೆ. ಆವಾಗ ರಾಮಾವತಾರ ತಾಳಿ ಆಂಜನೇಯ ಸ್ವಾಮಿ ನಾನು ರಾಮ ಭಕ್ತನಾಗಿದ್ದೀನಿ ನೋಡಿದ್ದೀನಿ ಅಂತ ಹೇಳ್ಕೊಂಡು ಆಲಿಂಗ ಮಾಡಿಕೊಂಡು ಕೊನೆ ಬಾರ ಎತ್ಕೊತಾನೆ. ಆವಾಗಿಂದ ಕಪಿಲ್ ಆಗೋದು ಭೀಮನಿಗೆ ದಾರಿ ಕೊಟ್ಟು ಹೋದಾಗ ಅದು ಭೀಮನ ಗರುಭಂಗ ಅಂತ ಹೇಳ್ಬರ್ತೀವಿ. ಅಷ್ಟು ಬಲಶಾಲಿ ಆಂಜನೇಯ ಸ್ವಾಮಿ. ಆಂಜನೇಯ ತಂದೆಯರು ಅಷ್ಟು ಬಲಶಾಲಿ ಇರ್ತದೆ. ಅದಕ್ಕೆ ಅವ್ರು ಬಜರಂಗಿ ಬಲಿ ಏನು ಕರೆದು ಕೂಡ ಅವ್ರಿಗೆ ಅಷ್ಟೇ ಕಮ್ಮಿನೇ ಭಗವಂತನಿಗೆ. ಇಲ್ಲಿಯವರೆಗೂ HD ಕೋಟೆಯಲ್ಲಿರುವ ಪೂರ್ವ ಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಮುಕ್ತಾಯವಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಶ್ರೀರಾಘವಂ ದಶರಥ ಅಪ್ರಮೇಯಂ, ಶ್ರೀರಾಘವಂ ದಶರಥ ಅಪ್ರಮೇಯಂ, ಆಜಾನುಬಾಹುಂ ಅರವಿಂದದಳಾಯುತಾಕ್ಷಂ, ಶ್ರೀರಾಮಚಂದ್ರಂ ಶಿರಸಾ ನಮಾಮಿ. ವೈದೇಹಿ ಸೇತುಂ ಸ್ಪೃದ್ಧಮತಲೆ ಹೈಮೆ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮೆ ವೀರಾಸನೆ ಸಂಸ್ಥಿತಂ. ಅಗ್ರೆ ವಾಚೇತಿ ಪ್ರಭಂಜನಸುತೆ ತತ್ವಂ ಮುನಿಭಿಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ. ರಾಮಂ ಭಜೆ ಶ್ಯಾಮಲಂ. ಶ್ರೀರಾಮೋ ರಾಮಭದ್ರಶ್ಚ ರಾಮಚಂದ್ರಶಾಶ್ವತಃ ರಾಜೀವಲೋಚನ ಶ್ರೀಮಾನ್ ರಾಜೇಂದ್ರಪುಂಗವಃ. ಜಾನಕಿ ವಲ್ಲಭೋ ಜೈತೃಜಾಮಿತ ಜನಾರ್ದನ ವಿಶ್ವಾಮಿತ್ರ ಪ್ರಿಯೋದಾಂತ ಶರಣತರಣತತ್ಪರಃ. ವಾಲಿ ಪ್ರಮಥೋ ಹರಿ ಸತ್ಯವಾಕ್ ಸತ್ಯವಿಕ್ರಮಃ ಹತೋದರ ಸದಾ ಹನುಮದಾಶಿತಃ. ಕೌಸಲ್ಯೇ ಕರ್ದಮಸಿ ವೀರಾಗಮುಟಿತಃ. ವಿಭೀಷಣ ಪರಿತ್ರಾತ ಹರಕೋದಂಡಕಂಡನಃ. ತಪ್ತಳ ವೇತ್ತಾ ಚ ಜಸಿ ಗುರುಶಿರೋಹರಃ. ಜಮಜ ಮಹಾಧರ್ಮಕೃತಃ. ವೇದಾಂತಸಾರ ವೇದಾತ್ಮ ಭವರೋಗಸಭೇಷಜಃ. ದೋಷತಿರ್ಶುರಹಂತ ತ್ರಿಮೂರ್ತಿ ತ್ರಿಗುಣಾತ್ಮಕ. ತ್ರಿಲೋಕಸ್ಯ ಲೋಕಾತ್ಮ ಪುಣ್ಯಚಾರ್ಯಕೀರ್ತನಃ. ಅಹಲ್ಯಾ ಶಮನಂ ಪಿತೃಭಕ್ತವರ್ಪದಃ.
ಜಿತೇಂದ್ರಿಯೋ ಜಿತಕ್ರೋ ಜಿತಮಿತಿರುದ್ರೋ ವೃಕ್ಷವಾನರ ಸಂಗಾತಿ ಚಿತ್ರಕೂಟಸಮಾಶ್ರಯಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ನಾರಾಯಣಾಯ ನ್ಯಾಯತಿಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾಚರಾಚರ ವಿನಾಯಕ ಮದೇಶೇ ನಾಭಿಪುಟಾಯ ಪುರುಷಾಯ ನಮಃ ಪರಸ್ಮೈ ಸೀತಾರಾಮಚಂದ್ರಾಭ್ಯೋ ನಮಃ ವಾಯುಪುತ್ರಾಯ ನಮಃ ಓಂ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಹರಿ ಓಂ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಹರಿ ಓಂ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಹರಿ ಓಂ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಶ್ರೀಕೋಟೆಯಲ್ಲಿರುವ ಪೂರ್ವ ಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮತ್ತೊಂದು ದೇವಾಲಯದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ.